ಏನಪ್ಪ ಯಾಕೋ ಮಗು ಸಪ್ಪಗಿದ್ಯಾ? ಓಹೋ, ನಿನ್ ಹಬ್ಬ ಬರ್ತಾ ಇದೆ. ನಿನ್ ಭಕ್ತರೆಲ್ಲ ನಿನ್ಗೆ ಇಷ್ಟವಾಗಿರೋ ಉಂಡೆ, ಕೋಡ್ಬೆಳೆ, ಚಕ್ಲಿ, ಕಡುಬುಗಳನ್ನ ಮಾಡಿ ತಿನ್ನಿಸ್ತಾರೆ ಅನ್ನೋ ಭಯನಾ? ಅಮ್ಮ, ಇನ್ನ ಯಾವ ಕಾಲದಲ್ಲಿ ಇದೆಯಾ? ಈಗಿನ ಕಾಲದ ಜನರು ಡಯಟ್ ಅಂತ ನೆಪದಲ್ಲಿ ಆ ತಿಂಡಿಗಳ ಸ್ಪ್ರೇ ಮಾಡ್ಬಿಟ್ಟಿದ್ದಾರೆ. ತಿಂಡಿಗಳನ್ನ ಬಿಡು, ನಿನ್ ಬಗ್ಗೆ ಪ್ರೀತಿ ಭಕ್ತಿನಾದ್ರೂ ಇದೆಯಾ? ಈಗಿನ ಜನರು ಎಲ್ಲ ಸ್ವಾರ್ಥಿಗಳು. ಫಾರ್ ಎಕ್ಸಾಂಪಲ್, 2 ಫ್ಯಾಮಿಲಿ ತೋರಿಸ್ತೀನಿ, ನೀನೇ ನೋಡು. ಕೈಕಾಲ ಎಷ್ಟೊತ್ತಿ ನೋಡ್ಕೊತೀಯ ಬಿಡಮ್ಮ? ಅದೇ ಕೈಕಾಲು. ನನ್ನ ಕೈಕಾಲ್ ಪ್ರಾಬ್ಲಮ್ ಆಗಿರೋದು ನಿಮಗೆ ಗೊತ್ತಿಲ್ಲ. ನೀ ಕೈಕಾಲು ಇರೋದೇ ನನಗೆ ಪ್ರಾಬ್ಲಮ್. साला एक इडली ने आदमी को लंगड़ा बना दिया. ನಾನಾ ಪಾಟೇಕರ್ ಡೈಲಾಗ್ ಹೊಡೆದ. ನಿಮ್ಗೆ ಗೊತ್ತಿರ್ಲಿಲ್ರಿ, ಸುಬ್ಬಗೊಂದು ಇಡ್ಲಿ ತಂದ್ಕೊಡು ಅಂತ ಕೇಳಿದೆ. ಅವನು ವೇದನ್ ಹಿಂದೆ ಓಡೋದ. ನಾನೇ ಇಡ್ಲಿ ತಗೊಂಡ್ ಬಂದು ತಿನ್ನೋಣ ಅಂತ ಹೋಗಿ ಈ ರಾಮಾಯಣ ಮಾಡ್ಕೊಂಡಿದ್ದೀನಿ. ಅಮ್ಮ, ನಿನಗೆ ಭಕ್ತಿ ಇಲ್ಲ. ಅವತ್ತು ಬೆಳಗ್ಗೆ ಬಲಗಡೆಯಿಂದ ಎದ್ದು ದೇವ್ರ ಮುಖ ನೋಡಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರ್ಲಿಲ್ಲ. ಈಗ ಆಗಿದೆ. ನೀನು ಭಕ್ತಿಯಿಂದ ಗಣಪತಿ ಪೂಜೆ ಮಾಡು, ದೇಹದ ಎಲ್ಲಾ ಭಾಗಗಳು ಸರಿ ಹೋಗ್ತವೆ. ಈ ಕೈಕಾಲ್ ಹೇಗಿಟ್ಕೊಂಡು ಹೇಗ್ರಿ ಪೂಜೆ ಮಾಡ್ಲಿ? ನೋಡಮ್ಮ, ಕೈ ಸೊಟ್ಟುಗಿದ್ರು ಪರವಾಗಿಲ್ಲ, ಬುದ್ಧಿ ಸೊಟ್ಟಗಿರಬಾರ್ದು. ದೇವ್ರು ಕೇಳೋದು ಭಕ್ತಿನ. ಅದೇ ವಿಷಯವಾಗಿ ಮಾತಾಡ್ತಿದ್ವಿ ಕಣ. ಗಣಪತಿ ಈ ಸತಿನೇ ಕೂರಿಸ್ಲಾ ಇಲ್ಲ ಮುಂದಿನ ವಿಂಟರ್ ಸೀಸನ್ ಕೂರಿಸ್ಲಾ ಅಂತ. ಮಾಡಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ, ಗುಂಡಣ್ಣವ್ರ ಮನೆಗೆ ಹೋಗಿ ಈ ಸರಿ ಹಬ್ಬನ ಆಚರಿಸೋಣ. ಈ ಸಲ ಗಣಪತಿ ಹಬ್ಬ ಗುಂಡಣ್ಣವ್ರ ಮನೆಗೆ ಹಂಗದಲ್ಲ ಬಣ್ಣದ ಪೇಪರ್ ಪರ್ಪರಿ ಕಟ್ಕೊಂಡು ಅಟ್ಟಿಗೆ ಬಿಡ್ತಾನೆ. ಹಂಗ ಬಡಿ ಬಿಟ್ಟು ಕೊರೋಣ ಕಟ್ತಾನೆ. ಇಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಹೊಂಟ್ಬಿಟ್ಟ. ಪಿನ್ ತುಂಬಾ ಕಂಜೂಸು. ಗಣಪತಿ ಕೂರ್ಸಕ್ಕಿಂತ ಮುಂಚೆ ಗಣಪತಿ ಪರ್ಮಿಷನ್ ತಗೋಬೇಕು, ಜೊತೆ ಪಿನ್ ಪರ್ಮಿಷನ್ ತಗೋಬೇಕು. ಅವ್ರ ಪರ್ಮಿಷನ್ ಯಾಕೆ ಬೇಕು? ದಿನ ನಮ್ಮ ಮನೆಗೆ ಬಂದು ಬಿಟ್ಟಿ ಕಾಫಿ ಕೊಡ್ಕೊಂಡು ಸಲಹೆ ಕೊಟ್ಟೋಗ್ತಾಳಲ್ಲ, ನಾನು ಒಪ್ಪಿಸ್ತೀನಿ ಅವಳನ್ನ. ಈ ಸಲ ಗಣೇಶ ಹಬ್ಬನ ಬಾರು ಮನೇಲಿ ಆಚರಿಸೋಣ. ಅದಕ್ಕೆ ಅಮ್ಮ ನಿನ್ನ ಕರ್ಕೊಂಬಂದಿರೋದು. ಮೇಡಮ್ ಅವರು ನಿನ್ನ ಶಿಷ್ಯೆ, ನೀನ್ ಏನ್ ಹೇಳಿದ್ರು ಕೇಳ್ತಾರೆ. ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಡು, ನಮಗೂ ಜವಾಬ್ದಾರಿ ಎಲ್ಲ ಕೆಳಗೋಗ್ಬಿಡುತ್ತೆ. ಬರೋದು ಗಣಪತಿ ಹಬ್ಬದ ಕೈ ಮುಗಿಯೋದು, ಕಡುಬು ಮೊದಕತ್ತೀನಿ ಕಳೆದು ಕಾಣೋದು. ಜವಾಬ್ದಾರಿ ನಂದು. ನೀವು ಸುಮ್ಮನೆ ಹೌದು ಅಂದ್ಬಿಡಿ ಸಾಕು. ಹೌದು. ಪರಮ ಮೇಡಮ್ ಅವ್ರು ಹೇಗಿದ್ದಾರ? ಕೈ ನೋವು ಕಾಲು ನೋವು ಅಂತ ಒದ್ದಾಡ್ತಿರೋ ಕಣ. ಶಾಸ್ತ್ರಿನ ಕೇಳ್ದೆ. ಹೌದು. ಅವ್ರು ಏನಂದ್ರು ಗೊತ್ತಾ? ಹೌದು. ಈ ಸಲ ನಿಮ್ ಮನೇಲಿ ಗಣೇಶನ ಹಬ್ಬ ಮಾಡಿದ್ರೆ ಕೈಕಾಲ್ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೌದು. ಲೇ ಪಚ್ಬಾಳೆ, ನಿಂದನ ಹಿಮ್ಮೇಳ. ಇರೋ ವಿಷಯಕ್ಕೆ ನಮ್ಮ ಅಭಿಪ್ರಾಯನ ಒತ್ತಿ ಹೇಳ್ಬೇಕಪ್ಪ. ನಿಮ್ ಮನೇಲಿ ಗಣಪತಿ ಪೂಜೆನ ವಿಜೃಂಭಣೆಯಿಂದ ಮಾಡಿದ್ರೆ ಆಯ್ತು. ಹೌದು. ಶಾಸ್ತ್ರಿ ನಿಮ್ಗೆ ಆ ರೀತಿ ಹೇಳಿದ್ರ? ನಾನೊಬ್ಬ ಶಾಸ್ತ್ರಿನ ಕೇಳ್ದೆ, ಅದಕ್ಕವರು ಕೈ ಕಾಲು ಸರಿ ಇಲ್ದಿರೋ ಕಾರಣ ನಿಮ್ಮ ಗೆಳೆಯನ ಮನೇಲಿ ಪೂಜೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ನೀನ್ ಹೇಳ್ತಾ ಇರೋದು ಈ ಸತಿ ಗಣಪತಿ ಪೂಜೆನ ನಿಮ್ಮನೇಲೆ ಮಾಡೋಣ. ಪೂಜೆ ನೀವು ಮಾಡಿ ಪ್ರಸಾದ ನಮಗೆ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸುಮ್ಮನೆ ಇರೇ ಪಾರು, ದೇವ್ ವಿಚಾರದಲ್ಲಿ ಸುಳ್ಳೆಲ್ಲ ಹೇಳ್ಬಾರ್ದು. ನೀವ್ ಹೇಳಿದ್ದು ಸುಳ್ಳೆ ಅಲ್ವೇನ್ರೆ? ರೀ, ನಿಮ್ ಮನೆ ಚೆನ್ನಾಗಿ ಪೂಜೆ ಮಾಡ್ತೀರಾ ಅಂತ ಹೇಳದ್ನಪ್ಪ, ಅದೇನ್ ತಪ್ಪ? ಗಣಪತಿ ನಿಮ್ಮ ಮನೆಗೆ ತೋರಿ ಗುಂಡಣ್ಣವ್ರ, ನೀವು ಒಪ್ಕೋರಿ. ಏನೇ ಕೆಲಸ ಇದ್ರು ನಾ ಮಾಡ್ತೀನಿ. ಇತ್ತಲ್ರಿ ಎಲ್ಲ ಚೆನ್ನಾಗ್ತಾನೆ ಮೇಲೆ. ಯಾವಾಗ ಬರ್ಲಿ ಅಲಂಕಾರ ಮಾಡಕ್ರೆ? ಯಾರಿಗೋ ದೇವ್ರಿಗೆ. ನಿನಗ್ ನೀನೇ ಅಲಂಕಾರ ಮಾಡ್ಕೊಂಡು ಮನೇಲೆ ಕೂತಿರೋ, ನಮ್ಮ ಮನೇಲಿ ಗಣೇಶ ಕೂರಿಸ್ತಿಲ್ಲ. ಹೇಳಿ 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 ಹೇಳಿ. ಹೌದೌದೌದು, ನಾವೇ ಅದೆತ್ತಿದ್ರದು ನೋಡಿ ಸ್ವಾಮಿ, ನಾನು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಈ ಗಣಿಗಾರಿಕೆನಲ್ಲ. ತಾವು ಗಣಿಗೆ ಕೈ ಹಾಕ್ಬೇಕು ಅನ್ನೋ ಹಾಗಿದ್ರೆ ಯಾರಾದ್ರೂ ಬಳ್ಳಾರಿ ಜಿಲ್ಲೆಯವ್ರನ್ನ ಸಂಪರ್ಕಿಸ್ರಿ. ಇಡ್ರಿ ಫೋನು. ಇವ್ರು ಕೂಡ ಸ್ಕ್ವೇರ್ ಫೀಟ್ 150 ರೂಪಾಯಿ ಇಷ್ಟು ಮಾತಾಡ್ತಾರೆ. ಹಬಿ, ಈ ಸಲ ಗಣಪತಿ ಫೆಸ್ಟಿವಲ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತಿತ್ತು. ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಿದೆ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಕೈಯಿಂದ ನಯಾ ಪೈಸೆ ಖರ್ಚಾಗಬಾರ್ದು ಅನ್ನೋದಷ್ಟೇ ನನ್ನ ನಮ್ರ ವಿನಂತಿ. ಹಬಿ, ನಯಾ ಪೈಸಾ ಖರ್ಚಾಗದೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಗಣಪತಿ ನಮ್ಗೆ ಬೂಮ್ ಕೊಡ್ತಾನೆ. ಜಾತಿ ಚಂಪಲ್ ತಿಂದಿದ್ರೆ ಈ ಬನ್ನು ಅಂದ್ರೆ ಏನು ಅಂತ ನನ್ಗೆ ಗೊತ್ತು. ಈ ಮೂರು ಅಂದ್ರೆ ಏನ್ರಿ? ಮೂನು ಅಂದ್ರೆ ಬರ. ಕಟ್ಕೊಂಡ್ರೆ ಗಂಟ ಕಂಡ್ರೆ ನಾನು ನಿಮ್ಮ ಪಕ್ಕದಲ್ಲೇ ಕೂತಿರುವಾಗ ಇನ್ಯಾವನ ವರನ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ಲ? ವರ ಅಂದ್ರೆ ಬ್ಲೆಸ್ಸಿಂಗ್. ಗಣಪತಿ ನಮ್ಗೆ ಬ್ಲೆಸ್ ಮಾಡ್ತಾನೆ. ನನಗೆ ಈ ಕಾರ್ಡ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಗೌರಿ ಪ್ಲಸ್ ಗಣಪತಿ ಅಂದ್ರೆ ತುಂಬಾ 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 ಇಷ್ಟ. ಅದು ನೋಡಿ ಜಾತಿ ಚಪ್ಪಲ್ ತಿಂದಿವ್ರೆ, ನಾನು ಹೀಗೆಲ್ಲ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಕು. ಈ ನಮ್ಮ ಗೌರಿ ಗಣೇಶ ಅಂತ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲಾ ದೇವರುಗಳು ಕೂಡ ಯಾವನೇ ಒಬ್ಬ ಭಕ್ತಾದಿ ಗ್ರಾಂಡ್ ಆಗಿ ಪೂಜೆ ಮಾಡಲಿ ಅಂತ ಯಾವತ್ತೂ ಬಯಸಲ್ಲ ಕಣ್ರಿ. ಗ್ರಾಂಡ್ ಆದ ಮನಸ್ಸನ್ನು ಹೊಂದಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಲಿ ಅಂತ ಅವ್ರು ಬಯಸ್ತಾ ಇರ್ತಾರೆ. ನೀವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ದೇ ಆದಲ್ಲಿ ಆ ಗಣೇಶಪ್ಪ ಮುಂದಿನ ವರ್ಷದೊಳಗಡೆ ನಿಮ್ಗೂ ಒಂದು ಗಣೇಶನ್ ಕೊಡ್ತಾನ್ರಿ. ಏನ್ ಯಜಮಾನ್ರೆ, ಬಿಸಿ ಬಿಸಿ ಕಾಫಿ ಕುಡಿರಿ. ಸಕ್ಕತ್ತಾಗಿ ಡಿಕಾಕ್ಷನ್ ಹೊಡೆದಿದ್ದೀನಿ.
ಲೇ ನೀನು ಮಾಡಿರೋ ಕಾಫಿ ಕುಡಿದ್ಬಿಟ್ಟು ನಾನು ಮತ್ತಿನ್ಯಾರಿಗೂ ಹೊಡಿಯಲ್ಲ ತಾನೆ. ಒಂದು ಕುಡಿದು ನೋಡಿ. ಲೇ ಕಾಫಿ ಅದ್ಭುತವಾಗಿದೆ. ಅದು ಏನೋ ಪೀಠಕ್ಕೆ ಹಾಕಬೇಕು ಅಂತ ನಿನ್ನ ಮನಸ್ಸು ಆತುರಿತಾ ಇದೆ. ಧೈರ್ಯವಾಗಿ ಅದೇನು ಅಂತ ಹೇಳ್ಬಿಡು. ಒಂದು 5 ಗ್ರಾಮ್ ಚಿನ್ನ ತಾಳಿ ಮಾಡಿಸ್ಕೊಡಿ. ಚಿನ್ನ ಅದನ್ನ ನಾನು ನಿನಗೆ ಮಾಡಿಸ್ಕೊಡುದು. ಹೋಗಲೇ ಹೋಗು. ಒಂದೇ ಚಿನ್ನದ ಮೇಲೆ ಗಗನ ಕೇರ್ ಕೂತಿದ್ವಿ. ಇವಳಿಗೆ ಚಿನ್ನ ಅಂತ ಚಿನ್ನ ನೋಡು. ಬಾಯಿ ತುಂಬ ಬೇಕಿದ್ರೆ ನಿನ್ನನ್ನು ಚಿನ್ನ ಅಂತ ಕರಿತೀವಿ. ಆ ಚಿನ್ನನ ಮಾರ್ತು ಬಿಡು. ಹೋಗ್ಲಿ, ಒಂದ್ 10 ಕೊಂಬಾದ್ರೂ ಕಟ್ಟಿ. ನಾನು ನಿನಗೆ ಕೊಂಬು ಕಟ್ಟೋದು, ನಮ್ಮ ಹೆಂಡ್ರು ಬಂದು ನನಗೆ ಬೊಂಬು ಕಟ್ಟೋದು ಎಲ್ಲ ಬೇಕೇನೆ. ಹಾಳಾಗೋಗ್ಲಿ, ಹಬ್ಬಕ್ಕೊಂದ್ ರೇಷ್ಮೆ ಸೀರೆ ಆದ್ರೂ ಕೊಡ್ಸಿ. ಎಲ್ಲ ನಮ್ಮ ಹತ್ರ ಈಗ ಬಡ್ಜೆಟ್ ಇಲ್ಲ ಕಣೆ. ಹೋಗ್ಲಿ, ಒಂದ್ ನೈಲಾನ್ ನೈಟಿ ಆದ್ರೂ ಕೊಡ್ಸಿ. ನೀನು ಅದನ್ನ ತೊಡ್ಕೊಳ್ಳೋದು ನೋಡಿದವರೆಲ್ಲ ನೆಗದು ಬೀಳೋದು ಇವೆಲ್ಲ ಯಾಕೆ ಬೇಕು? ಪಾಂಡುರಂಗ ಗಂಡುಗಲಿ ತಾವೆಸರಿಗೆ ಲಂಗ ಗಂಟದಲ್ಲಿ ಅಂತ ಏನು ಬಂತು? ಏನಿವತ್ತು ವಿಶೇಷ? ಒಳ್ಳೆ ವಯಸ್ಸಾಗಿರೋ ಗೌರಿ ತರ ಲಕ 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 ಅಂತ ವರ್ಷಕ್ಕೊಂದು ಹಬ್ಬ ಕಣೋ. 10 ವರ್ಷ ರಂಗಮ್ಮನವ್ರೆ, ಎಲ್ಲ ಹಬ್ಬಗಳು ವರ್ಷಕ್ಕೊಂದೇ ಸಲ ಬರೋದು. ಒಬ್ಬನು 2 ಸಲ ಬರೋಲ್ಲ. ಆದ್ರೆ ಇಂಥ ಹಬ್ಬಗಳು 108 ಬರ್ತಾವಲ್ಲ, ಅವೇ ನನಗೆ ತಕರಾರು. ಈ ಸಲ ನಾವು ಗಣಪತಿ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸಲಿಲ್ಲ ಅಂತಂದ್ರೆ ಗಣಪತಿ ತನ್ನ ಸೊಂಡಲಿನಿಂದ ನಿನಗೆ ಬಿಸಾಕ್ಬಿಡ್ತಾನೆ. 10 ವರ್ಷ ರಂಗಮ್ಮನವ್ರೆ, ಬಿಸಾಕ್ತಾನೆ. ಎತ್ತಿನ ನನ್ನ ಮೆಂಡ್ರು ಬೆಡ್ರೂಮಿಗೆ ಏನಾದ್ರು ಬಿಸಾಕ್ಬಿಟ್ರೆ ಜೀವನ ಪರ್ಯಂತ ನನ್ನ ಪ್ಯಾಂಟಿನ ಜೇಬಲ್ಲಿ ಇಕ್ಕ ನೋಡಾಡ್ಬಿಡ್ತೀನಿ. ಗಂಡುಗಲಿ ವಂಶದವರಾದ ನಾವು ಗಣಪತಿ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸಲಿಲ್ಲ ಅಂತಂದ್ರೆ ಫೋಟೋದಲ್ಲಿರೋ ನಿಮ್ಮ ಅಪ್ಪ ಸುಮ್ಮನೆ ಬಿಡ್ತಾನೇನೋ. ಅದು ಮಾತೃಶ್ರೀ ರಂಗಮ್ಮನವರೇ, ಅವತ್ತು ಒಂದು ದಿವಸ ಆ ನನ್ನಪ್ಪ ನಿಮ್ಮ ಯಜಮಾನಪ್ಪ ಅವನ ಫೋಟೋ ಏನಿದೆಯಲ್ಲ ಅದನ್ನ ಉಲ್ಟುಟಾನೆ ತಕ್ಕ. ಇಷ್ಟಕ್ಕೂ ನಿನಗೆ ಗ್ರ್ಯಾಂಡ್ ಆಗಿ ಆಚರಿಸಲೇಬೇಕಿದ್ರೆ ಒಂದು ಕೆಲಸ ಮಾಡೋಣ. ಅದ್ರ ಹಿಂದಿನ ದಿವಸ ಎಲ್ಲರೂ ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿದೆ. ಯಾವ್ದಾರ ನೆಂಟರ ಮನೆಗೆ ಹೋಗಿ ವಿಜೃಂಭಣೆಯಿಂದ ಆಚರಿಸ್ಬಿಡೋಣ. ವಾಟ್ ಇಸ್ ದಿಸ್? ಗಲಿ ಗಲಿ ವಂಶದವರಾಗಿ ನಾಟ್ ಗಲಿಗಲಿ ಕಂಡ್ರಿ, ಗಂಡು ಗಲಿ. ಅದೇ ಆ ವಂಶದವರಾಗಿ ಗಂಡೂರ್ ಮನೆಗೆ ಹೋಗಿ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಪದ್ದು ಬಿಟ್ಲ ನಮ್ಮನೇಲೆ ಫೆಸ್ಟಿವಲ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದಾರೆ. ಏನು 2 ಸಣ್ಣ ಪಾಪಚ್ಚಿಗಳು ಕತ್ತೆ ಬಿಡಬರ. ನಿಮ್ಮಿಬ್ರು ಆಸೆ ಆಕಾಂಕ್ಷೆಗಳಿಗೆ ಮಿತಿ ಅನ್ನೋದೇ ಇಲ್ವೇನ್ರ? ಪಾಂಡ್ರಂಗ, ಗಂಡು ಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಗಂಡವ್ರ ಮನೆಗೆ ಹೋಗಿ ಕಡುಬು ತಿಂದು ಖರ್ಚು ಉಳ್ಸಲ್ಲ ಅಂತಿದ್ಯಲ್ಲ, ನಿನ್ಗೇನು ಅನ್ಸದೇ ಇಲ್ವಾ? ಅಷ್ಟು ಸುದೀರ್ಘ ವರ್ಷಗಳಿಂದ ಕಂಡವ್ರ ಮನೆಯಲ್ಲಿ ತಿಂತ ಇರೋ ನಿನಗೆ ಏನು ಅನ್ಸಿಲ್ಲ ಅಂದ್ಮೇಲೆ ಒಂದು ದಿನದ ಮಟ್ಟಿಗೆ ಕಂಡವ್ರ ಮನೇಲಿ ಕಡುಬು ತಿನ್ನೋದಕ್ಕೆ ನನಗೂ ಏನು ಅನ್ಸಲ್ಲ. ಪದ್ದು ಬಿಟ್ಲ ಈ ದಬ್ಬ ತಗೊಂಡು ಎಲ್ಲಿಗೆ ಹೋಗಿದ್ರಿ? ಪಾಂಡ್ರಂಗನ್ ನಂಬ್ಕೊಂಡ್ರೆ ನಮ್ಮ ಮನೇಲಿ ಗಣೇಶ ಕೂಡ್ಸೋದಿಕ್ಕಾಗಲ್ಲ ಅಂತ ಗ್ಯಾರಂಟಿ ಆಯ್ತು. ಅದಕ್ಕೆ ನಾನು ವಿಟ್ಲ ಹೋಗಿ ಚಂದ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಜನ 5, 10, 20, 50, 100 ಹಂಗೆ ಇದುವರೆಗೂ 1000 ಕಲೆಕ್ಟ್ ಮಾಡಿದ್ದೀವಿ. ಮೈ ಗಾಡ್, ಈ ನಾಟಕಕ್ಕೆ ಟಿಕೆಟ್ ಸೇಲ್ ಮಾಡೋಕ್ಕಿಂತ ಗಣೇಶ ಹಬ್ಬಕ್ಕೆ ಚಂದ ವಸೂಲಿ ಮಾಡೋದೇ ಬೆನಿಫಿಟ್. ಇಷ್ಟೊಂದು ಮನಿನ ಹೇಗೆ ಕಲೆಕ್ಟ್ ಮಾಡಿದ್ರು? ನಾವು ಪಾಂಡ್ರಂಗ ಗಂಡುಗಲಿ ಮನೆಯವರು, ನಮ್ಮನೇಲಿ ತಿನ್ನಕ್ ಕೂಡ ಅನ್ನ ಇಲ್ಲ. ಆದ್ರೆ ಗಣೇಶನ ಹಬ್ಬ ಮಾಡ್ತಾ ಇದ್ರೆ ಪಾಂಡ್ರಂಗ ಸತ್ತೋಗ್ತಾನೆ ಅಂದ್ವಿ. ಅಯೋಗ್ಯರ, ಈ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡುನ ಬೆಕ್ಕರಿಗಿಂತ ಹತ್ತ ಮಾಡಿಕ್ಬಿಟ್ರಲ್ಲ. ಇವತ್ತು ನಿಮ್ಮಿಬ್ಬರಿಗೂ ಕಾದಿದೆ ಕಂಡ್ರು. ಏನಾದ್ರೂ ಇವ್ರಿಬ್ರ ಮೇಲೆ ಕೈ ಮಾಡಿದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಮಧು ಬಿಟ್ಲ, ಫಾಲೋ ಮೀ. ಏನೋ ಮಗನ ಹೀಗಾಗೋಯ್ತು. ಈಗ ಈಗ ಈಗೇನ್ರಿ ನೀವು ನನ್ನ ಪ್ರಶ್ನೆ ಕೇಳೋದು? ಅಂತವಳನ್ನ ತಂದು ನನ್ನ ಕತ್ತಿ ಕಟ್ಟಿರಲ್ಲ, ಆವಾಗ ಆ ಕ್ಷಣಕ್ಕೆ ನಿಮಗೆ ನೀವೇ ನಿಮ್ಮ ಅಂತರಂಗಕ್ಕೆ ಈ ಕೃಷ್ಣನ ಕೇಳ್ಕೋಬೇಕಾಗಿತ್ತು. ನೋಡ್ರಿ ಅಯ್ಯೋ ನೋಡ್ರಿ, ಗಣೇಶ ಹಬ್ಬ ಮಾಡೋ ನೆಪದಲ್ಲಿ ನಮ್ಮ ಗಂಡಗಲಿ ವಂಶದ ಮಾನ ಮರ್ಯಾದೆನೆಲ್ಲ ಬೀದಿನಲ್ಲಿ ಏನ್ರಿ ಬಂತು? ನಡು ಬೀದಿನಲ್ಲಿ ಇಟ್ಟುಬಿಟ್ಟು ಕೇಳಿದ್ರೆ ಇದರಿಂದ ತಪ್ಪಿಸ್ಕೋಬಹುದು. ಹಾಗಂತ ನಿನಗೆ ನಾನು ಹಬ್ಬಕ್ಕೆ ಈ ರೇಷ್ಮೆ ಸೀರೆನೋ ಇಲ್ಲ ಚಿನ್ನ ತಾಳಿನ ತಂದು ಕಟ್ಟಕ್ಕಾಗಲ್ಲ ಕಣೆ. ಇದ್ದವ್ರು ಈ ಮನೆಯಲ್ಲಿ ಇರ್ಬೋದು, ಕಟ್ಟ ಕಂಡವ್ರು ಎಲ್ಲರೂ ನನ್ನ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಚಂದ ವಸೂಲಿ ಡಬ್ಬಿ ಅದನ್ನ ಕದ್ಬಿಡಿ. ನಾನ್ ಕಂಡ್ರ ಪಾಂಡ್ರಂಗ ಭಾವ, ಗಣಪತಿ ಹಬ್ಬ
ಹಬ್ಬಕ್ಕೆ ಅಂತ ಚಂದ ಇರ್ತಿರೋ ದುಡ್ಡನ್ನ ಕದಿಕೆ ಅಂತ ಬಂದಿದ್ರಲ್ಲ ನಾಚಿಕೆಗಲ್ಲ ನಿಮ್ಗೆ? ಮುಚ್ಚನೆ ಬಾಯಿ, ನನ್ನ ಹೆಸರು ಹೇಳ್ಕೊಂಡು ಚಂದ ವಸೂಲಿ ಮಾಡಿದ್ರ ಅದು ದೇವ್ರದ್ದು ಡೆಂಗ ಆಗ್ಬಿಡುತ್ತೆ. ಅಂತ ಪಾಪ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಹಬ್ಬ ಮಾಡಕ್ ನಾನ್ ಬಿಡಲ್ಲ. ನಿಮ್ಗಂತೂ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರೇನೋ ಮಾಡ್ತಿದ್ರೆ ಯಾಕೆ ಅಡ್ಗಲ್ ಹಾಕಿದ್ರಾ? ಲೇ ಪದ್ದಪ್ಪ ಬಿಟ್ಟಪ್ಪ, ಗುಂಡಿ ಬಾಯಿಗೆ ಗುಂಪಿನಿ ಕುಡಿದ್ರಲ್ಲ ನೀವಿಬ್ರು ಎಂತ ಚಾಣಾಕ್ಷರು ಅಂತ. ಈ ಸಲ ಗುಡ್ ಪೆನ್ ಇಟ್ಟಿದೀವಿ, ಮುಂದಿನ ಸಲ ಉಂಡಿ ಹೊಡಿಯಕ್ ಬಂದ್ರೆ ಡಬಲ್ ಆಗ್ಬಿಡ್ತೀವಿ. ಏನಾಯ್ತು? ನಮ್ಮನೆ ಮುಂದೆ ಗಣೇಶನ್ ಕೊಡ್ತಿದ್ಯಲ್ಲ? ಪಡವಲ್ಕ ನನಗೆ ಗೊತ್ತು ಕಣ, ನೀನು ಬೇಕು ಅಂತಾನೆ ನಮ್ಮ ಮನೆ ಮುಂದೆ ಗಣೇಶನ್ ಕೂರ್ತಿದ್ಯಾ? ಕೆಂಗೇರಿಯಿಂದ ಲಗ್ಗಿರೋವರೆಗೂ ಬರುತ್ತೆ. ನಮ್ಮ ಸೈಟ್ ಇಲ್ಲಿವರೆಗೂ ಇಲ್ಲದೆ ಇರ್ಬೋದು, ಆದ್ರೆ ನೀನು ಗಣೇಶನ್ ಕೂರ್ಸಿರೋದು ನಮ್ಮ ಮನೆ ಮುಂದೆ ತಾನೆ. ದೇವ್ರನ್ನ ಎಲ್ಲಿ ಬೇಕಾದಲ್ಲಿ ಇಟ್ಟು ಪೂಜೆ ಮಾಡ್ಬೋದು, ಇಲ್ಲೇ ಉದ್ಭವ ಆಗೈತೆ ಅಂತಿಕೋರಿ. ಪಕ್ಕದಲ್ಲೇ ನಿಮ್ಮ ಮನೇನು ಇದೆ ತಾನೆ, ಅಲ್ಲಿ ತಗೊಂಡೋಗಿ ಇಟ್ಟು. ಹೋಗ್ಲಿ ಬಿಡೆ, ದೇವ್ರ ತಾನೆ ಅದಾಗೆ ಬಂದಿದೆ. ಅದಾಗದೆ ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಇವ್ ತಗೊಂಬಂದು ಇಲ್ಲಿ ಇಟ್ಟಿರ್ತಾನೆ, ಇಟ್ಮೇಲೆ ಸುಮ್ನೆ ಇರ್ತಾನ, ಪೂಜೆ ಶುರು ಹಚ್ಕೊಳ್ತಾನ ಅಷ್ಟೇ. ಸುಮ್ನೆ ಇರು. ಇರೇಕ್ರಿ, ಎಷ್ಟು ದಿನ ಈ ಜಾಗದಲ್ಲಿ ಗಣೇಶನ್ ಕೂರಿಸ್ಬೇಕು ಅನ್ಕೊಂಡಿದೀರಾ? ಬಾಳ ಪೂಜೆ ಮಾಡ್ಬೇಕಂತದನ್ರಿ. ಜೀವನ ಪೂರ್ತಿ ಗಂಟೆ ಬರ್ಸ್ಕೊಂಡು ಇದ್ದು ಬಿಡ್ತೀರೋ? ನೀವು ಏದಾರು ಕೊಟ್ಟು ಮದುವೆ ಮಾಡ್ತಾನ ಮಾಡ್ತೀನಿ. ನೋಡಿದ್ರೇನ್ರಿ ಇವ್ನ ಮನ್ಸಲ್ಲಿ ಎಂತ ಕೆಟ್ಟ ಉದ್ದೇಶ ಇದೆ ಅಂತ? ನೋಡೋ, ನಮ್ಮನೆ ಮುಂದೆ ಅಂತೂ ನೀನ್ ಗಣೇಶ ಇಡ್ಬೇಡ, ನಿಮ್ಮನೆ ಮುಂದೆ ಬೇಕಾದ್ರೆ ಇಟ್ಕೋ. ಏನೋ ಇದು ತುಪ್ಪನ ಜೊತೆ ಯಾಕೆ ಎಷ್ಟೊಂದು ಜಗಳ ಆಡ್ತೀರಾ? ಇದು ದೇವ್ರ ವಿಷಯ ಕಣ. ನಮ್ಮನೆ ಮುಂದೆ ಯಾಕೆ ತಂದಿಡ್ಬೇಕು? ಇದು ಸಾರ್ವಜನಿಕ ಜಾಗ, ಪಬ್ಲಿಕ್ ಪ್ಲೇಸ್. ಗಣೇಶನ ಯಾರು ಎಲ್ಲಿ ಬೇಕಾದ್ರೂ ಇಡ್ಬೋದು, ಅದನ್ನ ನಾವು ತಡಿಬಾರ್ದು. ಸರಿ ಬಿಡಿ. ಲೇ ವೇದ, ಈ ಗಣೇಶಂಗೆನೆ ಪೂಜೆ ಮಾಡೋದು, ನಮ್ಮನೇಲೆ ಇದೆ ತಾನೆ, ಅದಕ್ಕೆ ಪೂಜೆ ಮಾಡೋದು. ರೀ, ನಮ್ ಸುಬ್ಬ ಗಣೇಶನ್ಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದಾನಲ್ವಾ? ಹಬ್ಬ ಇನ್ನು ಒಂದು ವಾರ ಇದೆ ಕಣ, ಈಗಲೇ ಯಾಕೆ ಪೂಜೆ ಮಾಡ್ತಿದ್ಯಾ? ಮಾಮ, ದೇವ್ರನ್ನ ಯಾರು ಮೊದಲು ಕರೆಸಿ ಪೂಜೆ ಮಾಡ್ತಾರೋ ಅವ್ರಿಗೆ ಹೊರ ಕೊಡ್ತಾನಂತೆ. ವೇದ, ವೇದ, ಎಲ್ಲಿದೆ? ಈ ಬೆಳೆದ ಹುಡುಗಿ ಮನೇಲಿದ್ರೆ ತಲೆ ಬಿಸಿ ತಪ್ಪಿದಲ್ಲ. ನನ್ಗೆ ಹೇಳು, ನಾನು ಸಹಾಯ ಮಾಡ್ತೀನಿ. ಬೈತೀನಿ. ಹೇಳಿದ್ದೆ ತಪ್ಪಾಗೋಯ್ತಲ್ಲಪ್ಪ, ಬಯಸ್ಕೊಳ್ಳೋ ಅಂತ ತಪ್ಪು ನಾನೇನಪ್ಪ ಮಾಡಿದ್ದೀನಿ? ಈ ವೇದ ಎಲ್ಲೂ ಕಾಣ್ತಾ ಇಲ್ಲ ರೀ, ನಾನು ಅವಳನ್ನ ಹುಡುಕ್ತಾ ಇದ್ದೀನಿ. ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋದ್ಲಮ್ಮ. ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋದ್ಲ? ಗಣೇಶನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರೆ ನಡಿಯಮ್ಮ. ಗಣಪತಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನ್ ಬೇಕಾದ್ರೂ ಕೊಡ್ತಾನ್ರಿ. ನೀವು ಆದಷ್ಟು ರೆಡಿ ಹಾಕಿರ್ತೀರಿ. ಹೌದೇನೋ, ಹೇಳಿದೆಲ್ಲ ಕೊಡ್ತಾನ. ಭಾರಿ ಸ್ಟ್ರಾಂಗ್ ದೇವ್ರಿ, ಭಕ್ತಿ ತೋರಿಸಿದ್ರೆ ಹೊರ ಕೊಡ್ತಾನೆ. ಹಾಗಿದ್ರೆ ಪೂಜೆ ಮಾಡೋ. ಗಣೇಶನ ಇಲ್ಲ ಇಟ್ಟಿರ್ತೀಯೋ? 2 ತಿಂಗಳು ಇಲ್ಲೇ ಇಟ್ಟಿರ್ತೀನಿ. 2 ತಿಂಗಳು ಇಟ್ಟಿರ್ತೀಯ? ಏನೋ ನಿನ್ ತಕರಾರು? ಇವ್ರೇನ ಪೂಜೆ ಮಾಡಿಸಿ ಕೇಳ್ಕೊಳಕತ್ತಾರ್ರಿ. ಹಿರೇಕ್ರೆ, ಗಣೇಶನ್ನ ಯಾರಾದ್ರೂ ಬಿಸಿಲಲ್ಲಿ ಕೂರಿಸ್ತಾರ? ನನ್ಗೆ ಸಾಮಾನು ಹಾಕಕ್ಕೆ ರೊಕ್ಕ ಇಲ್ಲ. ಶಾಮೇನ್ ಹಾಕ್ಬೇಕು, ಪೊಲೀಸ್ನವ್ರು ಪರ್ಮಿಷನ್ ತಗೋಬೇಕು. ಹಾಗೇನಾದ್ರು ನೀನು ಬೀದಿಲಿ ಗಣೇಶನ್ ಕೂರಿಸಿದ್ರೆ ನಿನ್ನ ತಗೊಂಡೋಗಿ ಶೆಲ್ಲಲ್ಲಿ ಕೂರಿಸ್ತಾರೆ. ಗಣೇಶ ಯಾಕೆ ಬಿಸಿಲಲ್ಲಿ ಇರ್ಬೇಕು? ಒಂದ್ ಕೆಲಸ ಮಾಡೋಣ, ನಮ್ಮ ಮನೆಗೆ ತಗೊಂಡೋಗಿ ಇಟ್ಕೊಂಡ್ಬೇಡ. ಹೌದು ಪಡವಲ್ಕರೆ, ಗಣೇಶನ್ ತಗೊಂಡು ನಮ್ಮ ಮನೆಗೆ ಬನ್ನಿ. ಅಕ್ಕ ಬಾವ ಪರ್ಮಿಷನ್ ಕೊಟ್ಟಾಯ್ತಲ್ಲ, ತಗೊಳ್ಳೋ. ಗಣಪತಿ ತಂದಿರು ಕೂರ್ಸಿ. ಪಡವಲ್ಕವ್ರೆ, ಗಣಪತಿ ಯಾವತ್ತಿದ್ರು ನೀರಲ್ಲೇ ತಾನೇ ಮುಳುಗ್ಬೇಕು. ಹೇಗೋ ಗಣೇಶನ್ ಪೂಜೆ ಆಗಿತ್ತು, ಈಗ ನೀರನ್ನು ಬಿಟ್ಟಾಯ್ತು. ಯಾಕೆ ಹೀಗೆ ಮಾಡಿದ್ರಿ? ಸುಮ್ಮನೆ ನಿಂತ್ಕೊಳ್ಳೆ ಸಾಕು. ನಿನ್ನಿಂದಾನೆ ಅವನ ಅಷ್ಟೊಂದು ಹೆಚ್ಕೊಂಡಿರೋದು, ನೀನು ಅವನಿಗೆ ಸರಿಯಾಗಿ ಮಾಡ್ತೀಯ ಕಣೆ. ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ಸುಬ್ಬು, ಆಗೋಯ್ತು ಕಣೋ, ಅಳೋದ್ ನಿಲ್ಲಿಸ್ತೀಯಾ? ಗಣಪತಿ ನೀರಿಂದ ಬರುತ್ತೆ, ನೀರಿಗೆ ಹೋಗುತ್ತೆ, ಅದಕ್ಕೆ ಯಾಕೆ ಹೋಗ್ತೀಯಾ? ಮಾಮ, ಇನ್ನು ಗಣಪತಿ ಹಬ್ಬ ದೂರ ಐತಿ, ಇನ್ನು ಪೂಜೆ ಮಾಡಿಲ್ಲ. ಆಲೆ ಗುಂಡನವ್ರ ನೀರ ಹಾಕ್ಬಿಟ್ರೆ. ಗುಂಡನವರು ನಿಮ್ ಫ್ರೆಂಡು ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ, ಅದು ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ರಿ. ನಾನೇನಮ್ಮ ಮಾಡ್ಲಿ? ರೀ, ನನ್ನ ತಮ್ಮಂಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಅದನ್ನ ಬಡ್ಡಿ ಸಮೇತ ವಸೂಲಿ ಮಾಡ್ಬೇಕು. 3 ತಿಂಗಳಿಂದ ರೊಕ್ಕ ಕೂಡಿ ಇಟ್ಟಿದೆ. ಪೂಜೆ 1,000 ರೂಪಾಯಿ ಖರ್ಚಾಗಿದ್ದು, ರೊಕ್ಕನೂ ಹೋಯ್ತು, ಗಣಪತಿ ನೀರು ಪಾಲಾಯ್ತು.
ಚುಕ್ಕ ನೀನ್ ಖರ್ಚು ಮಾಡಿ ದುಡ್ಡಿಗೆ ಬಡ್ಡಿ ಅಲ್ಲ ಕಣ, ಚಕ್ರ ಬಡ್ಡಿ ಸಮೇತ ವಸೂಲು ಮಾಡ್ತೀನಿ ಬರ. ನಿಮ್ ವೇದ ಈಗ ನನ್ನ ಹತ್ರ ಇದ್ದಾರೆ. ಯಾರು ಮಾತಾಡೋದು? ನಾವ್ ಯಾರು ಅನ್ನೋದು ನಿನಗ್ ಬೇಡ, ಆದ್ರೆ ನೀನ್ ಯಾರು ಅಂತ ನಮಗ್ ಗೊತ್ತಮ್ಮ. ವೇದನ ಯಾಕೆ ಹೇಳ್ಕೊಂಡೋದ್ರೆ? ನಿಮ್ ಹುಡುಗಿ ನಮ್ಮ ಹತ್ರ ಇದ್ದಾಳೆ, ನಮ್ ಬೇಡಿಕೆ ಈಡೇರ್ಲೇಬೇಕು. ಸುಳ್ಳು ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನಾವು ಸುಳ್ಳು ಹೇಳಲ್ಲ, ಬೇಕಿದ್ರೆ ಅವಳಿಗೆ ಕೊಡ್ತೀನಿ, ಮಾತಾಡ್ಸಿ ನೋಡು. ಇವ್ರು ಯಾರೋ ರಾಕ್ಷಸರು ನನ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಹಿಂಸೆ ಕೊಡ್ಬೇಡ್ರಪ್ಪ. ಕಿಡ್ನಾಪ್ ಮಾಡಿದಾರಮ್ಮ. ನಮ್ ವೇದನ ಕಿಡ್ನಾಪ್ ಮಾಡಿದಾರ. ಹೌದಮ್ಮ, ಪೂಜೆಗೆ ಇಟ್ಟಿರೋ ಗಣಪತಿನ ಮುಂಚಿತವಾಗಿ ನೀರು ಬಿಟ್ಬಿಟ್ವಿ, ನೋಡು ಏನೇನ್ ಆಗ್ತಾ ಇದೆ ಅಂತ. ಅಯ್ಯೋ ರೀ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಹಲೋ, ಫೋನ್ ಕಟ್ ಮಾಡ್ಬೇಡ. ಈಗ ನಿನಗೆ ಏನು ಬೇಕಪ್ಪ? ನೀನೇನಾದ್ರೂ ಪೊಲೀಸು ಗೀಲೀಸು ಕಂಪ್ಲೇಂಟು ಅಂತ ಹೋದ್ರೆ ನಿಮ್ ಹುಡುಗಿನ ಪೀಸ್ ಮಾಡಿ ಪಾರ್ಸಲ್ ಕಳ್ಸ್ಬಿಡ್ತೀನಿ. ಬೇಡ ಬೇಡ, ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ನಿನಗೆ ಎಷ್ಟು ದುಡ್ಡು ಬೇಕು ಹೇಳಪ್ಪ, ನಾನು ಕೊಡ್ತೀನಿ. 2 ಲಕ್ಷನಾ? 2 ಲಕ್ಷಕ್ಕೆಲ್ಲ ದುರಾಸೆ ಬೀಳೋ ಮನುಷ್ಯನ್ ನಾವಲ್ಲ. ನಮ್ಗೆ ಬೇಕಾಗಿರೋದು ಓನ್ಲಿ 2000 ರೂಪೀಸ್, 2000 ಅಷ್ಟೇ. 2000 ಕೊಡು, ನಿಮ್ ಹುಡುಗಿನ ಬಿಟ್ಕೊಂಡು. ಜಾಗನ ಹೇಳ್ತೀನಿ, ಬರ್ಕೋ. ಏನ್ರಿ ಆಯ್ತು? 2000 ರೂಪಾಯಿ ಬೇಕಂತಮ್ಮ. ನಮ್ ವೇದನ ಕಿಡ್ನಾಪ್ ಮಾಡಿದಾನ, ಅವನಂತ ಅಡ್ಕಿಸ್ತೀನಿ. ಮಾಮ 2000 ರೂಪಾಯಿ ಕೊಟ್ಟು ವೇದನ ಬಿಡಿಸ್ಕೊಂಬರೋಣ. ತಂದಿದ್ದೀವಿ ಸರ್. ಹಾಕಿ ಹುಡುಗಿನ ತೋರಿಸಿ ಸರ್. ಮೊದ್ಲು ದುಡ್ಡು ಹಾಕಿ ಆಮೇಲೆ ಹುಡುಗಿ ಕೊಡ್ತೀವಿ. 2,000 ರೂಪಾಯಿ ಬಂದಿದ್ದೆ, ಹುಡುಗಿನ ಬಿಡುವದ್ ಮಾಮ. ಏನೇದು ನಮ್ಗೆ ಈ ತರ ಮೋಸ ಮಾಡದ? ನೀವು ನಮ್ಮ ಸುಬ್ಬಂಗ ಆಟ ಆಡ್ಸಿದ್ದು, ಅವನು ಮಾಡಿದ್ದು ಗಣಪತಿನ ವೇಸ್ಟ್ ಮಾಡಿದ್ದು, ಆ 2000 ರೂಪಾಯಿನ ವಸೂಲು ಮಾಡಕ್ಕೋಸ್ಕರನೇ ನಾವ್ ಈ ರೀತಿ ನಾಟಕ ಆಡಿದ್ದು. ಇದೇನೋ ಕಂದ, ಭೂಲೋಕದ ಜನರ ಬುದ್ಧಿ ಇಷ್ಟೊಂದು ಹದಗೆಟ್ಟಿದ್ಯಾ? ಹೌದು ಅಮ್ಮ, ಈಗಿನ ಜನರು ಬರೀ ಶೋಕಿಗಾಗಿ ಮಹತ್ವ ಕೊಡ್ತಾರೆ. ಎಲ್ಲರೂ ಒಂದಾಗಿ ಹಬ್ಬ ಆಚರಿಸೋ ಮನೋಭಾವನೆನೇ ಇಲ್ಲ. ಅವರೆಲ್ಲರಲ್ಲೂ ಆ ಮನೋಭಾವನೆ ಹುಟ್ಟೋ ಹಾಗೆ ನಾವು ಮಾಡ್ಬೇಕು. ನಾವು ಅವ್ರ ಹಾಗೆ ನಾಟಕ ಮಾಡಿ ಅವರೆಲ್ಲರೂ ಒಟ್ಟಾಗಿ ಒಳ್ಳೆ ಮನಸ್ಸಿನಿಂದ ಹಬ್ಬ ಆಚರಿಸೋ ಹಾಗೆ ನಾವು ಮಾಡೋಣವಾ? ಓಕೆ ಅಮ್ಮ, ಇವಾಗ ಅವ್ರೆಲ್ರೂ ಮನೆಗೂ ಲೆಟರ್ ಕಳಿಸ್ಬಿಡ್ತೀನಿ. ವಾಟ್ ಎ ಸರ್ಪ್ರೈಸ್! ಏನಿದೆ ಅಂತ ಅದ್ರಲ್ಲಿ? ಬಲ್ಲು, ನಿಂಗೆ ದೇವಿಕಾ ಅನ್ನೋರು ಗೊತ್ತಾ? ಗೊತ್ತು, ಅವರು ಹಳೆ ಕಾಲದ ಸಿನಿಮಾ ನಟಿ, ಆದ್ರೆ ಈಗ ಅವ್ರಿಗೆ ವಯಸ್ಸಾಗಿದೆ. ಅವ್ರು ಏನಂತ ಬರ್ತಿದಾರೆ ಗೊತ್ತಾ? ನೀವು ಮಹಾನ್ ದೈವ ಭಕ್ತರು, ನಮ್ಮ ಮನೇಲಿ ಗಣೇಶ ಹಬ್ಬನ ಆಚರಿಸ್ತಾ ಇದೀವಿ, ಅದಕ್ಕೆ ನೀವು ಎಲ್ಲರೂ ನಮ್ಮ ಮನೆಗೆ ಬರ್ಬೇಕು ಅಂತ ಬರ್ತಿದ್ದಾರೆ. ನಂಗೆ ಸಿನಿಮಾದವರು ಅಂದ್ರೆ ತುಂಬಾ ಇಷ್ಟ. ನಡೀರಿ, ನಾವ್ ಅಲ್ಲೇ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ. ಇನ್ನು ಏನೇನೋ ಬರ್ತಿದ್ದಾರೆ. ಜಾಜಿ ಅವ್ರೆ, ನಾವು ಅವ್ರ ಮನೆ ಪೂಜೆಗೆ ಹೋದ್ರೆ ನಮಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರಂತ. ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಹೊಡೆದ್ವಿ ಕೊಡೋ ಚಾನ್ಸು, ಚಂದ ಇತ್ತಿರೋ ದುಡ್ಡು ನಮ್ಗೆ, ಅವ್ರು ಕೊಡೋ 400 ರೂಪಾಯಿನೂ ನಮ್ಗೆ. ಪೆತ್ರ, ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. 100 ರೂಪಾಯಿ ಕೊಡ್ತಾರಂತ. ಅದಕ್ಕಿಂತ ಜಾಸ್ತಿ 1 ಲಕ್ಷ ರೂಪಾಯಿ ಕೊಡ್ತಾರಂತ. ಅಯ್ಯೋ ಪೆತ್ರ, ಅದಕ್ಕಿಂತ ಜಾಸ್ತಿ. ಯು ಕಾಂಟ್ ಬಿಲೀವ್ ಇಟ್. 1 ಕೋಟಿ ಕೊಡ್ತಾರಂತೆ. ಅಲ್ಲ ಜಾಜಿ ಅವ್ರೆ, ಅಷ್ಟೊಂದು ದುಡ್ಡು ಕೊಡ್ತಿದಾರಲ್ಲ, ಅವ್ರಿಗೇನೋ ತಲೆ ಸರಿ. ಅದು ಅವ್ರ ಹತ್ರ ಸಿಕ್ಕಾಪಟ್ಟೆ ಮನಿ ಇದೆಯಂತೆ. ಪೂಜೆ ಮಾಡಕ್ಕೆ ಅಂತ ತೋಟದ ಮನೆಗೆ ಹೋದ್ರೆ ಅವ್ರು ನಮ್ಗೆ 1 ಕೋಟಿ ಕೊಡ್ತಾರಂತೆ. ಯಾವುದೇ ಕಾರಣಕ್ಕೂ ಈ ವಿಷಯ ಪಾಂಡುರಂಗನ್ ಗೊತ್ತಾಗ್ಬಾರ್ದು. ರಾಜ್ಯಕ್ಕೆ ಬಾಬುಗೆ ಕೋಟಿ ಬಗ್ಗೆ ಗೊತ್ತಾದ್ರೆ ಕೋಟಿ ಆಡ್ದಂಗ್ ಆಡ್ತಾರೆ. ಅದಕ್ಕೆ ನಾವು 4 ಜನ ಯಾರಿಗೂ ಗೊತ್ತಾಗ್ದಾಗೆ ತೋಟದ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು 1 ಕೋಟಿನ ತಗೊಂಡ್ ಬರೋಣ. ಓಕೆ? ಏನ್ ಯಜಮಾನ್ರೆ, ಏನಾಯ್ತು? ಯಾಕೆ ಎದೆ ಇಟ್ಕೊಂಡಿದ್ದೀರಾ? ಚಪಾತಿ ಬೇಡ, ಒಂದು ಸ್ವಲ್ಪ ಚೂಟೆ. ಸಿಕ್ಕಿತ್ತು ಅಂತ ಯಾರಾದ್ರೂ ಸಿಗ್ತಾರಾ? ಅದಕ್ಕೆ
ಏನು ಹೇಳಿ ಏನು ಅಂತ ಹೇಳಿ ಮಾತೃಶ್ರೀ ರಂಗಮ್ಮನವರೇ, ಅದು 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 ನಿಮಗೆ ದೇವಿಕಾ ಅನ್ನೋದು ಗೊತ್ತಿರ್ಬೇಕಲ್ಲ? ಗೊತ್ತಿದೇನು, ಹೆಸರಾಂತ ಸಿನಿಮಾ ನಟಿ, ನನ್ನ ಕಾಲದವಳು. ಅವರು ಗಂಡುಗಲಿ ವಂಶದ ನಮ್ಮನ್ನ ಅವ್ರ ಮನೆ ಗಣೇಶನ ಪೂಜೆಗೆ ಅಂತ ಕರೆದಿದ್ದಾರೆ. ನಾವೆಲ್ಲರೂ ತೋಟದ ಮನೆಗೆ ಹೋಗಬೇಕಂತೆ. ಪೂಜೆ ಆದ ತದನಂತರ ನಮ್ಮ ಕೈಗೆ 1 ಕೋಟಿ ಆದರೆ ಈ ವಿಷಯ ನಮ್ಮ ಮನೆಯಲ್ಲಿರೋ ಬೇರೆ ಕಮಂಗಗಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು. ಪೂಜೆ ನಿಮಗೆ, 1 ಕೋಟಿ ನನಗೆ. ಪಾಂಡುರಂಗ ನಂಬಕ್ಕೆ ಆಗ್ತಿಲ್ಲ ಕಣ. ಲಕ್ ಕಣ, ಡಬ್ಬು ಡಬಲ್ಲು. ಹಳೆ ಸಿನಿಮಾ ಹೀರೋಯಿನ್ ದೇವಿಕಾ ಅವ್ರಿಲ್ವೇನೋ, ಅವರು ನಮ್ಮ ಮನೆಗೆ ಬನ್ನಿ ಪೂಜೆ ಮಾಡಿ ದುಡ್ಡು ಕೊಡ್ತೀವಿ ಅಂತ ಬರ್ದಿದ್ದಾರೆ ಕಣ. ಅವ್ರಿಗೆ ತುಂಬಾ ದುಡ್ಡಿದೆ ಅಂತ ಕಣ, ಯಾರಿಗಾರು ಕೊಡ್ಬೇಕು ಅಂತ ಅನ್ಕೊಂಡಿದಾರಂತೆ. ಬೇಕಿದ್ರೆ ಪತ್ರ ಹೋದ್ ನೋಡಮ್ಮ. ಈ ಅವಕಾಶ ನಾವು ಮಿಸ್ ಮಾಡ್ಕೋಬಾರ್ದು ರೀ, ಖಂಡಿತ ಪೂಜೆ ಹೋಗ್ಲೇಬೇಕು. ದಡ್ಡಿ 1 ಕೋಟಿ ರೂಪಾಯಿನ ಯಾರಾದ್ರೂ ಬಿಡ್ತಾರಮ್ಮ? ಮನೆಯವ್ರು ಗೊತ್ತಾಗ್ಬಾರ್ದು ರೀ. ಯಾರಿಗೂ ಹೇಳೋದ್ ಬೇಡ, ನಾವಷ್ಟೇ ಹೋಗೋಣ. ಹೆಂಗ್ ಹೋಗೋದಕ್ಕ? ನನ್ ಗಾಡಿ ಇದೆಯಲ್ಲ ನಾವು ತಗೊಂಡೋಗೋಣ ಕಣ. ಕೂತ್ಕೊಂಡ್ಬಿಡಿ. ಬರ್ಲೇಬೇಕಮ್ಮ. ಆಗ ನೀನ್ ನನ್ನ ಹಿಂದೆ ಕೂತ್ಕೋಬೇಕು. ಆಯ್ತು ಕಣೆ, 1 ಕೋಟಿ. ಸುಬ್ಬು ಜೋರಾಗಿ ಹೇಳ್ಬೇಡ ಕಣೋ. ಹೋಗೋಣ.